ವೆಲ್ಕಮ್ ಫ್ರೆಂಡ್ಸ್, ಜಿಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಕನ್ನಡ ಸಂಧಿಗಳು ಎಷ್ಟು ವಿಧಗಳಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ 5. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 3. ಅದೇ ರೀತಿಯಾಗಿ ಈಗ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಚರ್ಮದ ತೊಂದರೆಗಳನ್ನು ಯಾವ ವಿಟಮಿನ್ ಇಂದ ಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಸಿ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ವಿಟಮಿನ್ ಸಿ. ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ರಕ್ತವನ್ನು ಪಂಪ್ ಮಾಡುವ ಮಾನವನ ದೇಹದ ಮುಖ್ಯ ಅಂಗ ಯಾವುದು? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೂತ್ರಪಿಂಡ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹೃದಯ. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಈ ಕೆಳಗಿನವುಗಳ ಅದೇ ರೀತಿಯಾಗಿ ಈಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋವಾಕಗಳ ಅಕ್ಷರ ಎಷ್ಟು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಸಿ 4. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 2. ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಕಂಪ್ಯೂಟರ್ನ ಹೃದಯ ಭಾಗ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸಿಪಿಯು, ಆಪ್ಷನ್ ಬಿ ಇನ್ಪುಟ್, ಆಪ್ಷನ್ ಸಿ ಔಟ್ಪುಟ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸಿಪಿಯು. ಅದೇ ರೀತಿಯಾಗಿ ಈಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ. ಮೊದಲ ಅಫ್ಘಾನ್ ಯುದ್ಧ ಯಾವಾಗ ನಡೆಯಿತು? ಆಪ್ಷನ್ ಎ 1839, ಆಪ್ಷನ್ ಡಿ 1863, ಆಪ್ಷನ್ ಸಿ 1833, ಆಪ್ಷನ್ ಡಿ 1848. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 1839. ಅದೇ ರೀತಿಯಾಗಿ ಅಂದರೆ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಭಗತ್ ಸಿಂಗ್ ಕೇಂದ್ರದ ಅಸೆಂಬ್ಲಿ ಸಭಾಂಗಣದ ಮೇಲೆ ಯಾವ ವರ್ಷ ಬಾಂಬ್ ದಾಳಿ ಮಾಡಿದರು? ಆಪ್ಷನ್ ಎ 1931, ಆಪ್ಷನ್ ಬಿ 1932, ಆಪ್ಷನ್ ಸಿ 1930, ಆಪ್ಷನ್ ಡಿ 1947. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1930. ಅದೇ ರೀತಿಯಾಗಿ ಈಗ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ ಯಾವ ರೀತಿ ಇದೆ, ಯಾವ ಕ್ವಶನ್ ಅಂತ. ಕಲ್ಲಿನ ಭೂಮಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಆಪ್ಷನ್ ಎ ಯಾದಗಿರಿ ಜಿಲ್ಲೆ, ಆಪ್ಷನ್ ಬಿ ಗುಲ್ಬರ್ಗ ಜಿಲ್ಲೆ, ಆಪ್ಷನ್ ಸಿ ಬೀದರ್ ಜಿಲ್ಲೆ, ಆಪ್ಷನ್ ಡಿ ರಾಯಚೂರು ಜಿಲ್ಲೆ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಆಪ್ಷನ್ ಬಿ ಗುಲ್ಬರ್ಗ ಜಿಲ್ಲೆ. ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಅಂದರೆ 9ನೇ ಪ್ರಶ್ನೆ. ವಿಶ್ವ ಸುನಾಮಿ ಜಾಗೃತಿ ದಿನ ಯಾವಾಗ ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಅಕ್ಟೋಬರ್ 17, ಆಪ್ಷನ್ ಬಿ ನವೆಂಬರ್ 5, ಆಪ್ಷನ್ ಸಿ ಡಿಸೆಂಬರ್ 1, ಆಪ್ಷನ್ ಡಿ ಅಕ್ಟೋಬರ್ 24. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಯಾವ ದೇಶದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿದ್ದೇನೆ. ಇನ್ನು ನೋಡಿದ್ರಂದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ. ಇದೇ ಥರ ನಾವು ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.